ಪ್ರಿಯವಾದವರೇ, ಉನ್ನತನು ಮಹೋನ್ನತನೂ ಆದ ಯೇಸು ಕ್ರಿಸ್ತನ ಅತಿಶ್ರೇಷ್ಠ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 33:16ನೇ ವಚನ. ಮುಳ್ಳಿನ ಪೊದೆಯಲ್ಲಿ ಕಾಣಿಸಿಕೊಂಡವನ ದಯೆಯು ಯೋಸೇಫನ ವಂಶದವರ ಪಾಲಿಗೆ ಬರಲಿ. ಪ್ರಿಯರೇ, ಇಲ್ಲಿ ಮೋಶೆಯು 40 ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ. ಹೋರೆ ಪರ್ವತದಲ್ಲಿ ಮುಳ್ಳಿನ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರು. ಅದು ಸುಟ್ಟು ಭಸ್ಮವಾಗಲಿಲ್ಲ. ಪರಲೋಕದ ಅಗ್ನಿಯು ಅದರ ಮೇಲೆ ಇಳಿದು ಬಂದದ್ದರಿಂದ ಅದು ಸುಟ್ಟು ಹೋಗದೆ ಹಾಗೆಯೇ ಇತ್ತು. ಅದರಲ್ಲಿ ಕರ್ತನು ನೆಲೆಸಿರುವಂಥದ್ದು ಆತನ ಶ್ರೇಷ್ಠವಾಗಿರುವಂಥ ದಯೆಯಾಗಿದೆ. ಯಾರು ಇಷ್ಟಪಡದ, ಇತರರಿಗೆ ನೋವನ್ನುಂಟು ಮಾಡುವ ಮತ್ತು ಶಾಪದ ಸಂಕೇತವಾಗಿರುವ ಈ ಮುಳ್ಳಿನ ಪೊದೆಯಲ್ಲಿ ಕರ್ತನು ಕಾಣಿಸಿಕೊಂಡರೆಂದರೆ ಅದೇ ದೇವರ ಕರುಣೆಯು, ದಯೆಯು ಅದಕ್ಕೆ ದೊರೆತಿದೆ ಎಂದರ್ಥ. ಅದೆಲ್ಲವೂ ಯೋಸೇಫನ ತಲೆಯ ಮೇಲೆ ಬರಲಿ ಎಂದು ಮೋಶೆ ಹೇಳುತ್ತಿದ್ದಾನೆ. ದಯೆಯಲ್ಲಿ 2 ವಿಧಗಳು. ಒಂದು ಮನುಷ್ಯರಿಂದ ಬರುವ ದಯೆ, ಮತ್ತೊಂದು ದೇವರಿಂದ ಬರುವಂಥ ದಯೆಯಾಗಿದೆ. ಯೋಸೇಫನಿಗೆ ಈ 2 ದಯೆಗಳು ಲಭಿಸಿದ್ದವು. ಯೋಸೇಫನು ಜ್ಞಾನದಲ್ಲಿಯೂ ದೇವರ ಕೃಪೆಯಲ್ಲಿಯೂ ಮತ್ತು ಮನುಷ್ಯರ ದಯೆಯಲ್ಲಿಯೂ ಅಧಿಕವಾಗಿ ವೃದ್ಧಿಯಾಗಿದ್ದನು. ಅದೇ ರೀತಿ ನೀವು ಸಹ ದೇವರ ಕೃಪೆಯಲ್ಲಿಯೂ ಮತ್ತು ಮನುಷ್ಯರ ದಯೆಯಲ್ಲಿಯೂ ಅಧಿಕವಾಗಿ ವೃದ್ಧಿಯಾಗಲಿ ಎಂದು ನಾನು ಹಾರೈಸುತ್ತೇನೆ. ಕರ್ತನು ನಿಮಗೂ ದಯೆ ತೋರಿಸಲಿ. ಹಾಗಾಗುವಂತೆ ಕರ್ತನ ದಯೆ, ಕರ್ತನ ಕೃಪೆ ನಿಮ್ಮೊಂದಿಗಿದ್ದು ನಿಮ್ಮನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.